ಪೊಲೀಸಪ್ಪನ ಅಕ್ರಮ ಸಂಬಂಧದ ಕಥೆ ಇದು. ಅಮಾಯಕ ವೃದ್ಧನ ಮೇಲೆ ಎಎಸ್ಐ ಪೂರ್ಣೇಶ್ನಿಂದ ಹಲ್ಲೆಯನ್ನ ನಡೆಸಲಾಗಿದೆ ಎನ್ನುವಂತಹ ಅತಿದೊಡ್ಡ ಆರೋಪದ ಕೂಗು ಕೇಳಿ ಬರ್ತಾ ಇದೆ. ಒಂಟಿ ಮನೆಯಲ್ಲಿ ವಾಸವಿದ್ರು ವೃದ್ಧ ದಂಪತಿ, ಇದೀಗ ಅವರಿಗೆ ಪ್ರಾಣ ಬೆದರಿಕೆಯನ್ನ ಹಾಕಲಾಗಿದೆಯಂತೆ. ಹಲ್ಲೆ ಮಾಡಿ ವೃದ್ಧ ದಂಪತಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಎಸ್ಐ ಪೂರ್ಣೇಶ್. ಪೊಲೀಸ್ ಎಎಸ್ಐ ಅಧಿಕಾರಿಯೊಬ್ಬರು ಮಹಿಳೆಯೊಂದಿಗೆ ಅಕ್ರಮ ಸಂಬಂಧ ಹೊಂದಿದಂತ ಹಿನ್ನೆಲೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದು, ಅಕ್ರಮ ಸಂಬಂಧ ಇದ್ದ ಮಹಿಳೆಯ ತಂದೆ ಮೇಲೆ ಎಎಸ್ಐ ಅಧಿಕಾರಿ ಹಲ್ಲೆಯನ್ನ ಮಾಡಿದ್ದಾರೆ. ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ನೋಡಿ. ಹೌದು, ಚಿಕ್ಕಮಗಳೂರು ಜಿಲ್ಲೆ ಕುದುರೆಮುಖ ಪೊಲೀಸ್ ಠಾಣೆಯಲ್ಲಿ ಎಎಸ್ಐ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇರುವ ಪೂರ್ಣೇಶ್ ವಿರುದ್ಧ ಈಗ ಅಕ್ರಮ ಸಂಬಂಧದ ಗಂಭೀರ ಆರೋಪ ಕೇಳಿಬಂದಿದೆ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಮೇಕನಹಡ್ಲು ಗ್ರಾಮದ ಮಹಿಳೆಯೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದ ಎಎಸ್ಐ ಪೂರ್ಣೇಶ್ ಮಹಿಳೆಯ ಮನೆಗೆ ಬಂದಿದ್ದ. ಈ ಸಂದರ್ಭದಲ್ಲಿ ಅಕ್ರಮ ಸಂಬಂಧ ಹೊಂದಿದ್ದ ಮಹಿಳೆಯ ತಂದೆಗೆ ರೆಡ್ ಹ್ಯಾಂಡ್ ಆಗಿ ಎಎಸ್ಐ ಪೂರ್ಣೇಶ್ ಸಿಕ್ಕಿಬಿದ್ದಿದ್ದಾರೆ. ಇನ್ನು ಇದೇ ವೇಳೆ ವೃದ್ಧನ ಮೇಲೆ ಹಲ್ಲೆ ನಡೆಸಿದ ಎಎಸ್ಐ ಪೂರ್ಣೇಶ್ 65 ವಯಸ್ಸಿನ ವೃದ್ಧ ವೆಂಕಟೇಶ್ ಗೌಡ ಅವರ ಎಡಗೈ ಉಂಗುರ ಬೆರಳ ತುದಿಯನ್ನೇ ಮಚ್ಚಿನಿಂದ ಕತ್ತರಿಸಿ ವೃದ್ಧನ ಎದೆಯ ಭಾಗಕ್ಕೆ ಕಾಲಿನಿಂದ ಒದ್ದು ಜೀವ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಎಎಸ್ಐ ಅಧಿಕಾರಿ ಪೂರ್ಣೇಶ್ ವಿರುದ್ಧ ವೃದ್ಧ ದಂಪತಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆದರೆ ಕಣ್ಣೆದುರೇ ತನ್ನ ತಂದೆ ಮೇಲೆ ಹಲ್ಲೆ ನಡೆಸ್ತಾ ಇದ್ರೂ ಕೂಡ ಮಗಳು ಸಹಾಯಕ್ಕೆ ಬರಲಿಲ್ಲ ಎಂಬುದೇ ನಿಜಕ್ಕೂ ದುರಂತದ ಸಂಗತಿ. ಇನ್ನು ಎಎಸ್ಐ ಪೂರ್ಣೇಶ್ ಈಗಾಗಲೇ 2 ಮದುವೆ ಆಗಿರೋ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಮಾತುಗಳು ಸಹ ಕೇಳಿ ಬರ್ತಾ ಇದ್ದು, ಅಕ್ರಮ ಸಂಬಂಧ ಇರುವ ಮಹಿಳೆಯ ಅಕ್ಕನ ಗಂಡನಿಂದ ಅಕ್ರಮ ಸಂಬಂಧ ಇರುವ ಮಹಿಳೆಗೆ ಅತ್ಯಾಚಾರ ಆಗಿದೆ ಅಂತ ಎನ್ಆರ್ಪುರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡಿಸೋದಕ್ಕೆ ಮುಂದಾಗಿದ್ದ ಎಎಸ್ಐ ಪೂರ್ಣೇಶ್ ತನ್ನ ಮೇಲಿನ ಆರೋಪವನ್ನು ಮುಚ್ಚಿ ಹಾಕುವ ಯತ್ನವನ್ನು ನಡೆಸಿದ್ದು, ಈ ಬಗ್ಗೆ ಎನ್ಆರ್ಪುರ ಪೊಲೀಸ್ ಠಾಣೆಯಲ್ಲಿ ಸತ್ಯ ಗೊತ್ತಾಗಿ ಅಕ್ರಮ ಸಂಬಂಧ ಇರುವ ಮಹಿಳೆ ಊರಿಗೆ ಎಎಸ್ಐ ಪೂರ್ಣೇಶ್ ಹೋಗದಂತೆ ಎಚ್ಚರಿಕೆಯನ್ನು ನೀಡಲಾಗಿದೆ ಎನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಇನ್ನು ಈ ಬಗ್ಗೆ ಹಲ್ಲೆಗೊಳಗಾದ ವೃದ್ಧರ ಮೊದಲ ಮಗಳು ಪಲ್ಲವಿ ಪ್ರತಿಕ್ರಿಯೆ ನೀಡಿದ್ದಾರೆ. ಒಟ್ಟಾರೆಯಾಗಿ ಸಾರ್ವಜನಿಕರಿಗೆ ರಕ್ಷಣೆ ನೀಡಬೇಕಾಗಿದ್ದ ಪೊಲೀಸ್ ಎಎಸ್ಐ ಪೂರ್ಣೇಶ್ ಅಕ್ರಮ ಸಂಬಂಧದ ಆರೋಪ ಹೊತ್ತು ವೃದ್ಧನ ಮೇಲೆ ಹಲ್ಲೆ ಮಾಡಿ ಈಗ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಇಷ್ಟೆಲ್ಲ ತಪ್ಪುಗಳನ್ನು ಮಾಡಿದ್ರೂ ಎಎಸ್ಐ ಪೂರ್ಣೇಶ್ಗೆ ಯಾವುದೇ ಶಿಕ್ಷೆ ಆಗಿಲ್ಲ. ಎಎಸ್ಐ ಪೂರ್ಣೇಶ್ಗೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗಬೇಕು ಅಂತ ಹಲ್ಲೆಗೊಳಗಾದ ವೃದ್ಧ ದಂಪತಿಗಳು ಕಾನೂನಿನ ಮೊರೆ ಹೋಗಿದ್ದು, ವೃದ್ಧ ದಂಪತಿಗೆ ನ್ಯಾಯ ಸಿಗುತ್ತಾ ಕಾದು ನೋಡಬೇಕಿದೆ. 5 ಗಂಟೆ ಟೈಮ್ನಲ್ಲಿ ಕಾದು ಮಾಡಿದ್ವಿ. ಎಲ್ಲ ಮನೆಯಲ್ಲ ಪೊಲೀಸ್ಗಳು ನಿನ್ನ ದಾರಿಲಿ ಏನು ಕೇಳ್ತಾರೆ ಅಂತ ಕೇಳಿದೆ. ಕೇಳಿದ ತಕ್ಷಣ ಲೋಪ ಸೋಳಮ್ಮನ ಹೊಡೆದಿನಿ ಅಂತ 2 ಸರಿ 3 ಸಲ ಬಂದು ಹೊಲ್ದ ನನಗೆ. ಆಯಿತಾ, ಆದ ತಕ್ಷಣ ನನ್ನ ಕೈಲಿ ಕತ್ತಿ ಕೆಳಬಿದ್ದು. ಮತ್ತೊಂದು ಸರಿ 3 ಸಲ ಹೊಲ್ದ ತಕ್ಷಣ ಅದೇ ಕತ್ತಿ ತಗೊಂಡು ತೆಗೆದು ಬೀಸಿದ ತಕ್ಷಣ ನನ್ನ ಕೈ ಹಿಂಗೆ ಹಿಡಿದೆ. ಹಿಡಿದ ತಕ್ಷಣ ಈ ಕೈ ಕಂಪ್ಲೀಟ್ ಓಪನ್ ಆಯಿತು. ಯಾವ್ದ್ರಲ್ಲಿ ಹೊಡೆದಿದ್ದವರು? ಕತ್ತಿಲಿ ತಿರ್ಸಿ ಹೊಡೆದ ತಕ್ಷಣ ಅದೇ ಎಡದೆ ಕೈಗೆ 2 ಬೆಳ್ಳಿಗೆ ಹಿಂಗೆ ತಕ್ಷಣ 2 ಬೆಳ್ಳು ಕಂಪ್ಲೀಟ್ ಓಪನ್ ಆಗುತ್ತೆ. ಅಲ್ಲಿ 3 ಸಲ ಒದ್ದದಲ್ಲಿ ಇಲ್ಲಿ 2-3 ದಿವಸ ಹೇಳಂಗೆ ಇಲ್ಲ. ಅಲ್ಲ, ಏನಕ್ಕೋಸ್ಕರ ಬಂದಿದ್ರು ಅವರು? ಏನು ಅವ್ರು ಹೇಳಿ ಮಾಮೂಲಿ ಹಿಂಗೆ ಬರ್ತಾನೆ ಒಂದು ಬೇರೆ ಇದಿತ್ತು ಬರ್ತದ. ಅದು ಮುಂದೆ ಬರೋದಂತೆ ಒಂದು 5-6 ತಿಂಗಳು ಕಮ್ಮಿ ಆಗಿತ್ತು. ನಾನು ಬರೋದಿಲ್ಲ ಅಂತ ಮಾಡಿದೆ. ಈ ಹೊರಗಡೆ ಕಾಡಲ್ಲಿ ಇವ್ರು ವ್ಯವಹಾರ ಏನು ನಡೀತಿತ್ತು ಅಂತ ನಮ್ಗೆ ಗೊತ್ತಿಲ್ಲ. ಅವ್ರು ಡೈರೆಕ್ಟಾಗಿ ನಂಗೆ ಸಿಕ್ಕಿಬಿದ್ದೆ. ಯಾರ ಜೊತೆಗಿದ್ರು ಅವರು? ಅವ್ರು ನನ್ನ ಮಗಳ ಜೊತೆಲಿದ್ದ. ಏನು ಹೆಸರು ಅವ್ರದ್ದು? ದೀಪಿಕಾ ಅಂತೇಳಿ. ಅಲ್ಲ, ಬಂದಿರೋದು ಪೂರ್ಣೇಶ್ ಅಂತೇಳಿ. ಹಾಂ, ಎಎಸ್ಐ ಪೂರ್ಣೇಶ್. ಏನು ಕೆಲಸ ಮಾಡ್ತಾರ ಅವರು? ಪೊಲೀಸ್ ಕೆಲಸ ಮಾಡೋದು. ಪೊಲೀಸ್ ಕೆಲಸ ಹಾಂ, ಪೊಲೀಸ್ ಕೇಳಿದ್ರ ನೀವು? ಯಾಕೆ ಇಲ್ಲಿ ಬಂದ್ರೆ ಅಂತ ಕೇಳಿದ್ರ ನೀವು? ಕೇಳಿದ ತಕ್ಷಣ ನಾನು ಕೇಳೋವ ನೀನು ಯಾವನ ಕೇಳೋಕ್ಕೆ? ಹಾಂ, ಇಲ್ಲಿ ಕತ್ತಿ ಹಿಡ್ಕೊಂಡು ನಾನು ಕಡಿಯೋಕ್ಕೆ ಬಂದಿದ್ದೀನಿ ನೀನು ಅಂತ ಹೇಳಿ ಅದೇ ಕತ್ತಿ ಕಸ್ಕೊಂಡು ನನಗೆ ಇಷ್ಟು ಕೆಲಸ ಮಾಡಿದ್ದೀನಿ. ಈಗ ಅವರು ಇಲ್ಲಿ ಏನೋ ಜಾಗ ತಗೊಂಡಿದಾರಂತೆ, ನಿಜಾನ ಅದು? ಇಲ್ಲಿ ನಾನು ಗ್ರಾಮಕ್ಕೆ ಕೊಟ್ಟ ಜಾಗನ ಎಲ್ಲ ಸ್ವಂತ ನಾನೇ ಮಾಡಿದೆ. ಆ ಕಡೆ ಸಸಿ ತೆಂಗಿನ ಸಸಿಯಿಂದ ಹಿಡಿದು ಪ್ರತಿಯೊಂದು ನಾನೇ ಮಾಡಿದೆ. ಇವು ಹಗಲು ರಾತ್ರಿ ಬರೋದು. ರಾತ್ರಿ ಕೆಲ ಟೈಮು 9 ಗಂಟೆ 11 ಗಂಟೆಗೆ ಬಂದು ನಾನು ರಾತ್ರಿ 7 ಗಂಟೆಗೆ ಹೋಗ್ತದ ಕಾರ್ ನಿಲ್ಸ್ಕೊಂಡು. ಆಯ್ತು, ಆ ಕೆಲವು ಟೈಮ್ ಬಂದು ಹೋಗಿದ್ದು ನಮ್ಗೆ ಗೊತ್ತಾ. ನಾವು ಗಂಡ ಹೆಂಡತಿ ಮುಗಿದ್ಮೇಲೆ ಬರ್ತದೆ. ಅಂದ್ರೆ ಹಾಸ್ಪಿಟ್ಲಿಗೆ ಯಾವಾಗ ಯಾರು ಕರ್ಕೊಂಡು ಹೋದ್ರು ನಿಮ್ಮನ್ನ? ಹಾಸ್ಪಿಟ್ಲ್ ನಮ್ಮ ಹಳ್ಳಿಯ ಅವ್ರ ಕರ್ಕೊಂಡೋಗಿದ್ದು ನನ್ನ ಮಗಳು. ಅವ್ರಿಗೆ ಏನಂದ್ರು ಡಾಕ್ಟ್ರು? ಏನಿಲ್ಲ, ಕಂಪ್ಲೇಂಟ್ ಕಟ್ಟಾಗಿದೆ, ಅದೇನು ಮಾಡೋಕ್ಕಾಗಲ್ಲ, ಅದು ಎಕ್ಸ್ರಾ ತೆಗೆದು ಎಕ್ಸ್ರಾ ತೆಗೆದು ಹಾಸ್ಪಿಟ್ಲಿಗೆ ಹೋಗಿ ಕಂಪ್ಲೇಂಟ್ ಬೇಕಾ ಮಾಡಿ ಅಂತೇಳಿ ಆನಂತದ್ದು ಹೋಗಿ ಕಂಪ್ಲೇಂಟ್ ಮಾಡಿ 2 ಬೆಳಿಗ್ಗೆ ಕಂಪ್ಲೀಟ್ ಇದಾಗಿತ್ತು. ಭಯ ಏನಾದ್ರು ಇದೆಯಾ ನಿಮಗೆ? ಏನಾ ಏನಾದ್ರು ಹೆದರ್ಸಿದ್ರಾ ಏನು? ಎದುರು ನಾವು ಹೋಗಿ ಈಗಂತ ಈಗ 4-5 ವರ್ಷದಿಂದ ಅವ್ನ ಕೈಯೊಳಗೆ ನನಗೆ 3 ಸತಿ ಅವನು ಹಿಡಿದು ಹೊಡೆದಾಯ್ತು, ಮೆಟ್ಟಲು ಹೊಡೆದಾಯ್ತು. ಆಯಿತಾ, ಮಾಡಬಾರ್ದೆಲ್ಲ ಮಾಡಿದ್ದೆ ನಾನು. ಇದಕ್ಕಿಂತ ಮುಂಚೆ ನಿಮ್ಮ ಹಲ್ಲೆ ಮಾಡಿದ್ರು? ಹಲ್ಲೆ ಮಾಡಿದ್ದೆ 3-4 ಸತಿ ಆಗಿದೆ. ನಮ್ಮ ಮನೆಯವ್ರ ಸತಿ ಹಿಡೀಲಿ ಮೆಟ್ಟಲೆಲ್ಲ ಹೊಡೆದು. ಯಾರಿಗೆ? ನಿಮ್ಮ ಮನೆಯವರಿಗೆ? ಮನೆಯವ್ರಿಗೆ. ಕಂಪ್ಲೇಂಟ್ ಏನು ಕೊಡ್ಲಿಲ್ವಾ? ಕಂಪ್ಲೀಟ್ ಹೋಗಿ ನಾವು ಹೋಗ್ಬೇಕಾದ್ರೆ, ನಾವು ಇಲ್ಲಿ ಹೋಗ್ಬೇಕಾದ್ರೆ ಅವನೇ ಕೊಟ್ಕೊಂಡು ನಾವು ಹೋಗಿ ಅಂತ ಮಾಡೋದು.
ಈಗ ಅವ್ರು ಯಾರು ಹೊಡೆದು ಏನಂತ ಕಂಪ್ಲೇಂಟ್ ಕೊಡ್ತಾರೆ? ಯಾರು ಅವರ ನನ್ನ ಬಿಟ್ಟು ಇವಳಿಗಾದಷ್ಟು ಕಾಲಕ್ಕೆ ಎಲ್ಲ ಸ್ವಲ್ಪ ಗಿವ್ ಇಟ್ಕೊಂಡು ಹೋಗಿ ನಮ್ಮ ಅಪ್ಪಾಜಿ ನಂಗೆ ಹೊಡೆದ ಹಾಗೆ ಹೀಗೆ ನಿಮ್ಮ ಹೆಸರು? ವೆಂಕಟೇಶ್ ಗೌಡ ಅಂತ. ಇವರು ಕೋಲ್ ಕಡಿಕಂತ ಹೋಗಿದ್ರ ಅವ್ರ ಜೊತೆಲಿ ನಾಯಿ ಹೋಗಿದ್ದು. ನಾಯಿ ಕೂಗಿದ್ ನೋಡಿ ಬಾಯಿನೂ ಕೇಳ್ತು ಕೂಗಿದ್ದಲ್ಲ. ಎಂತ ನೋಡೋಣ ಅಂತ ನಾನು ಹೋಗಿದ್ದು. ಹೋಗೋಷ್ಟೊತ್ತಿಗೆ ಇವರು ಬಿದ್ದಿದ್ರು, ಹೇಳೋಕ್ಕಾಗಿಲ್ಲ. ಇದು ಏನಾಗಿದೆ ಅಂದರೆ, ಇಲ್ಲ ಅಮ್ಮ ನನಗೂ ಪೆಟ್ಟಾಗಿದೆ ಅಂದರೆ. ಎಲ್ಲಿ ಪೆಟ್ಟಾಗಿದೆ ಏನು ಅಂತ ಕೇಳೋಕ್ಕೂ, ಹೋಗಮ್ಮ ನೀನು ಅಮ್ಮನ ಅಂತಲ್ಲಿ ಹೇಳ್ಕೊಂಡು ಅದು ಒಂಥರ ಶಬ್ದದಲ್ಲಿ ಹೇಳ್ದೆ. ಆವಾಗ ನಾವು ಅದು ಹೇಳಕ್ಕೆ ಬರೋದಿಲ್ಲ ಅವನ್ನ. ಆಮೇಲೆ ನಿನ್ನೇನು ಕೇಳ್ತೀನಿ ಅಂತಲ್ಲಿ ನಾನು ಬಂದಿ ನೀನು ಅಂತಲ್ಲ ಅದನ್ನು ಹೇಳ್ದೆ. ನಾನು ಅಳ್ತಾ ಬಂದೆ ನಾನು. ಆಮೇಲೆ ಇವ್ರ ಹತ್ರ ಎಲ್ಲ ನಾವು ಏನ್ ಮಾಡಿದ್ರು ಅವರು? ಅವರು ಅದೇ ಬಿದ್ದಿತ್ತು. ಮತ್ತು ಅಷ್ಟೊತ್ತಿಗೆ ಇವಳು ಬಂದ್ಲು. ಇಲ್ಲ ಅಂದ್ರೆ ಆರ್ಜೀವ ಮಾಡಿ ಮೊಟ್ಟಿಗೆ ಹಾಕಿ ಓದ್ತಿದ್ದೆ ನಾನು. ಅಷ್ಟೊತ್ತಿಗೆ ಬಂದ್ಲಲ್ಲ ಇವಳು, ಎಂಥ ಸೂಳೆ ಮುಂಡೆ ಅಂತಲ್ಲಿ ಹೇಳಿದವು ಯಾರು ಹೇಳಿದ್ರು? ಪುಣ್ಯೇಶ. ಇವಳು ಏನು ಮಾತಾಡಲ್ಲ ಅವಾಗ. ಹೊಡಿಕಂತ ನನಗೆ ಬಂದ. ಹೊಡಿಕ್ ಬರೋಕ್ಕೂ ಇವಳು ತೆಗೆದು ದೂಡಿದ್ಲು ನನ್ನ ಮಗಳು ದೀಪಿಕಾ. ಅಷ್ಟೊತ್ತಿಗೆ ಯಾರನ್ನ ದುಡಿದು? ಅವನ್ನ ಕೈ ಹಿಡಿದು ಹೊಡಿಬೇಡಿ ಅಂತಾನೆ. ಅಲ್ಲ ಕಣೆ, ಮೇಲಿನ ತೋಟ ನಂದಲ್ಲೇ ಬರ್ಕೊಟ್ಟಿದ್ದಾಳೆ ಎಸ್ ಅಂತ ಅವಳು ಹೇಳ್ತಾ ಇದ್ದಾಳೆ. ಅದಕ್ಕೆ ಮೇಲಿನ ತೋಟ ನಿಂದು, ಕೆಳಗಿನ ತೋಟ ಅವಳದು, ಎಲ್ಲ ನಂಗೆ ಗೊತ್ತದೆ, ಬನ್ನಿ ನೀವು ಅಂತಲ್ಲಿ ಹೇಳಿ ಇವ್ರನ್ನ ಕರ್ಕೊಬಂದೆ. ಮತ್ತು ಬೆರ್ಸ್ಕೊಂಡೇ ಬಂದ ಅಲ್ಲಿವರೆಗೂ. ಕೋಲ್ ಹುಡ್ಕೋಕ್ಕಂತಲ್ಲಿ ಒಂದು ದೊಣ್ಣೆ ತಾಂಡಕ್ಕೆ ಮತ್ತು ನಮ್ಮ ಕೈಲಿ ಏನೂ ಇಲ್ಲ, ನಮ್ಗೆ ಹೊಡಿಕತ್ತದ ಅವನಿಗೆ. ಇನ್ನೆಲ್ಲ ನಮ್ಮಿಬ್ಬರನ್ನ ಕೊಲೆ ಮಾಡಿ ಹಾಕ್ತಾರಂತ ನಮ್ಗೆ ಹೆದರಿಕೆ ಆಯ್ತು. ಹಾಗೆ ಬಂದು ನಾವು ಇವ್ರಿಗೆ ಯಾವ ಯಾರು ಸೇರ್ಸಿದ್ರು? ಹಾಸ್ಪಿಟ್ಲಿಗೆ ನಮ್ಮ ಅಳಿನೂ ಮಗಳು ಸೇರಿಸಿದ್ದು. ಫೋನ್ ಮಾಡಿ ಅವ್ರು ಕರ್ಕೊಂಡೋಗಿ ಸೇರಿಸಿದ್ದು. ನಂಗೆ ಅದಲ್ಲ ಎಲ್ಲಿ ನೆಟ್ವರ್ಕ್ ಇರೋದಿಲ್ಲ ಸರ್ ನಮಗೆ. ಹಾಗಾಗಿ ಅವ್ರು ಬಂದು ಹಾಸ್ಪಿಟಲ್ ಇದ್ರಿ? 6 ದಿವಸ ಇದ್ದರು. ಏನಂದ್ರು ಡಾಕ್ಟ್ರು? ಡಾಕ್ಟ್ರು ಅದೇ ಕೈ ಬೆರಳು ಕಟ್ಟಾಗಿದೆ ಅಂತಲ್ಲಿ ಹೇಳಿದ್ರೆ. 2 ಬೆರಳು ಇದಾಗಿತ್ತು, 1 ಬೆರಳು ಮತ್ತೆ ಹಿಡಿದು ಇದು ಮಾಡಿ, ಮತ್ತೊಂದು ಬೆರಳು ಕಟ್ಟಾಗಿ ನೇತಾಡ್ತಾಯಿತ್ತು. ಅದನ್ನ ಅಲ್ಲಿಗೆ ಹೊಲಿದು ಮತ್ತೆ ಇದು ಮಾಡಿದ್ದವರು. ಮತ್ತು ಕೇಳಿದ್ರು ಒಂದು 10-12 ದಿವಸ ಇರಬೇಕು ಅಂತಲ್ಲಿ. ಮತ್ತು ಮನೇಲಿ ಯಾರು ಇಲ್ಲ ಅಂತಲ್ಲಿ ಹೇಳ್ಕೊಂಡು ಮತ್ತೆ ಇವ್ರು ಡಿಸ್ಚಾರ್ಜ್ ಮಾಡಿ ಕರ್ಕೊಬಂದು. ಏನಕ್ಕೋಸ್ಕರ ಬರ್ತಾರೆ ಪೂರ್ಣೇಶ್? ಎಷ್ಟು ವರ್ಷದಿಂದ ಬರ್ತಾ ಇದ್ರು? ಏನು? 3-4-5 ವರ್ಷದಿಂದ ಬರ್ತಾದಾನೆ ಅವನು. ನಾವು ಕಂಪ್ಲೇಂಟ್ ಕೊಟ್ಟು ಇದು ಮಾಡಿದ್ರೆ ಪೊಲೀಸ್ ಯಾವುದು ಕ್ರಮನೇ ತಾಣದು. ನಮಗೆ ಬೈದು ಕಳ್ದು, ನೀವೇ ಸರಿ ಇಲ್ಲ ಕಣ್ರಿ ನೀವು, ಹಾಗೆ ಹಿಂಗೆ ಅಂತಲ್ಲಿ ಹೇಳಿ ನಮಗೆ ಜೋರು ಮಾಡೋದು. ಇವರೇ ಮೊದಲು ಹೋಗಿ ಕಂಪ್ಲೇಂಟ್ ಕೊಡೋದು. ಈ ಸುಮಾರು ಸರಿಯಾಗಿದೆ ಅವಳದು ಕಂಪ್ಲೇಂಟು. ನಮ್ಮನ್ನ ಯಾವುದು ಇದು ಮಾಡಕ್ಕೆ ಬಿಡೋದಿಲ್ಲ. ಇಲ್ಲಲ್ಲಿ ತಿರ್ಗಾಡತ್ತಿಗೆ ತಿರ್ಗಾಡತ್ತಿಗೆ ನಂಗೆ ಹೊಲಮಟ್ಟೆ ಗಿರಿದು, ಸೂಳೆ ಮುಂಡೆ ಇಲ್ಲೇ ನಿಂತಾಳೆ ಅಂತೆಲ್ಲ ಹೇಳೋದು ನನಗೆ. ಇಲ್ಲಿ ಕೊಟ್ಟಿಗೆಲ್ಲ ಕೆಲಸ ಮಾಡ್ತಾ ಇರ್ತೇನಲ್ಲ ಅವು ನಂಗೆ ಹೇಳೋದು, ಸೂಳೆ ಮುಂಡೆ ಇಲ್ಲೇ ಇದೆಯಾ ಸೂಳೆ ಮುಂಡೆ, ನೀನು ಅಮ್ಮನ ಕೇಯ ಅನ್ನೋದು ನನಗೆ. ನೀನು ಅಮ್ಮನ ಕೇಳ್ತೀನಿ ಅಂತಲ್ಲಿ ಹೇಳೋದು. ಮತ್ತೆ ವಯಸ್ಸಿಗೂ ಬೆಲೆ ಕೊಡಲ್ಲ? ವಯಸ್ಸಿಗೂ ಬೆಲೆ ಕೊಡೋದು. 63 ವರ್ಷ ಆಯ್ತು ನನಗೆ, ಆದ್ರೆ ವಯಸ್ಸಿಗೆ ಬೆಲೆ ಕೊಡೋದು. ಮಗಳೇ ಬೆಲೆ ಕೊಡೋದ. ಮಗಳು ಅವ್ನ ಸಪೋರ್ಟೇ ಮಾತಾಡೋದು. ಅವ್ನು ಹೆಂಗೆ ಹೇಳ್ದ ಹಂಗೆ. ನನ್ನ ಹೆಸರು ಜಯಮ್ಮ ಅಂತಲ್ಲ. ಮಧ್ಯರಾತ್ರಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮೊನ್ನೆ ತಗೊಳುವಾಗ ಬರಬಾರ್ದು ಅಂತೆಲ್ಲ ಹೇಳಿದ್ರು, ನಮ್ಮ ಜಾಗಕ್ಕೆ ಬರಬಾರ್ದು, ನಮ್ಮ ಗ್ರಾಮದೊಳಗೆ ಎಂಟ್ರಿ ಕೊಡಬಾರ್ದು ಅಂತ. ಆದರೂ ಅದನ್ನು ಲೆಕ್ಕಿಸದೆ ರಾತ್ರಿ ಮತ್ತು ಹಗಲೆಲ್ಲ ಕರ್ಕೊಂಡು ಓಡಾಡ್ತಿದ್ದಾರೆ. ಮತ್ತು 2-3 ದಿನವೂ ಕೂಡ ಅವಳು ಇರಲಿಲ್ಲ ಮನೇಲಿ. ಎಲ್ಲಾಯ್ತು ಅಲ್ಲಿ ಕರ್ಕೊಂಡು ಹೋಗ್ತಾರೆ. ನಮಗೆ ಇಲ್ಲಿ ಆಪತ್ಕಾಲಕ್ಕೆ ಏನು ಆಪತ್ಕಾಲಕ್ಕೆ ಏನು ಮಾಡ್ತಾರಂತ ಗೊತ್ತಾಗಲ್ಲ. ನಮಗೆ ನೆಟ್ವರ್ಕ್ ಸಮೇತ ಇರಲ್ಲ. ನಾವು ಬೇರೆ ಡ್ಯೂಟಿ ಹೋಗೋರು. ಅಪ್ಪ ಅಮ್ಮಗೆ ಬೇರೆ 60 ವರ್ಷ ಆಗಿದೆ, ಏಜ್ ಆಗಿದೆ. ಅವರಿಗೆ ನೆಕ್ಸ್ಟ್ ಜೀವ ಬೆದರಿಕೆ ಬೇರೆ ಹಾಕಿದ್ದಾರೆ. ಮಧ್ಯೆ ಹಿಂಗೆ ಮಾಡಿಟ್ಟು ಹೋದರೆ ಏನು ಮಾಡೋದು ಸರ್? ಯಾರ ಹತ್ರ ಕೇಳ್ಬೇಕು ನಾವು? ನಮಗೆ ಜೀವ ಬೆದರಿಕೆ ಇದೆ ಸರ್. ಯಾವಾಗ ಏನು ಮಾಡ್ತಾರಂತ ಗೊತ್ತಿಲ್ಲ. ನಮಗೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು. ನಮಗೆ ಇದುವರೆಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಪಲ್ಲವಿ ಅಂತ. ನಮ್ಮಪ್ಪ ಅದೇ ತರಕಾರಿ ಗಿಡಕ್ಕೆ ಕೋಲು ಕಡಿಯೋಕ್ಕಂತ ಕಾಡಿಗೆ ಹೋದಾಗ ಅವರಿಬ್ಬರು ಅಲ್ಲಿ ಕಾಡಲ್ಲಿ ಒಟ್ಟಿಗಿದ್ರಂತೆ. ಇಲ್ಲೇನು ನಿನ್ನ ಕೆಲಸ, ಏನು ಮಾಡ್ತಿದ್ಯಾ ಅಂತ ಕೇಳಿದಾಗ ನಮ್ಮಪ್ಪಂಗೆ ಜಾಡ್ಸೊದ್ದು ನಮ್ಮ ಅಪ್ಪಾಜಿ ಕೈಯಲ್ಲಿರೋ ಕತ್ತಿ ತಗೊಂಡು ಮಧ್ಯದ ಬೆರಳು ಮತ್ತು ನಡು ಬೆರಳು 2 ಕಟ್ ಮಾಡಿದ್ದಾರೆ. ಕಟ್ ಮಾಡಿ ಆಮೇಲೆ ರಕ್ತ ಎಲ್ಲ ಸೋರ್ತಿದ್ದು ಸರಿ ಬೆನ್ನಿಗೆಲ್ಲ ಒದ್ದು ಬೂಟ್ಸ್ ಕಾಲಿಂದ ಅಚ್ಚೆಲ್ಲ ಇತ್ತು ಸರ್. ಎಲ್ಲ ಒದ್ದು ಹಿಂಗೆಲ್ಲ ಹಲ್ಲೆ ಮಾಡಿದ್ರು. ನಮ್ಮಮ್ಮ ಹೋಗಿ ನೋಡುವಾಗ ರಕ್ತ ಎಲ್ಲ ಇಳಿತಿದೆ. ಮತ್ತು ನಮ್ಮಮ್ಮಂಗೂ ಹೊಡಿಯೋಕ್ಕೆ ಬಡ್ಕಿ ಎಲ್ಲ ನೋಡಿದ್ದಾರೆ ಹೊಡಿಯೋಕ್ಕಂತ ಹೇಳ್ಕೊಂಡು. ಆಮೇಲೆ ನಮ್ಮಮ್ಮ ನಮಗೆ ಫೋನ್ ಮಾಡಿದರು ಹಿಂಗಾಗಿದೆ ಅಂತ ಹೇಳ್ಕೊಂಡು. ನಾವು ನಮ್ಮ ಮನೆಯಿಂದ ಬರುವಾಗ ಒಂದು 1/2 ಅವರ್ 3/4 ಗಂಟೆ ಆಗಿತ್ತು. ಬಂದು ನಾವು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋಕ್ಕೆ ಹೋಗುವಾಗ ಇವರು ನನ್ನ ತಂಗಿ ಕರ್ಕೊಂಡು ಫಸ್ಟೇ ಹೋಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟು, ನಮ್ಮ ಅಪ್ಪನೇ ನನ್ನ ಮೇಲೆ ಕಡಿಯೋಕ್ಕೆ ಬಂದಿದ್ದಂತೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ ಸರ್. ಯಾರು ಕೊಟ್ಟಿದ್ದು? ನನ್ನ ತಂಗಿ ಮತ್ತು ASI ಪೂರ್ಣೇಶ್ ಅವರು.
ಇಬ್ಬರು ಕೊಟ್ಟಿದ್ದಾರೆ. ಈಗ ಯಾಕೆ ಬಂದ್ರು ಪೂರ್ಣೇಶ್ ಅವರು ಇಲ್ಲಿ ಎಸ್ ಐ? ಅವ್ರು ಯಾವಾಗಲೂ ಬರ್ತಿರ್ತಾರೆ ಸರ್, 10 ವರ್ಷದಿಂದನೂ ಬರ್ತಾನೆ ಇರ್ತಾರೆ ಇಲ್ಲಿಗೆ. ನನ್ನ ತಂಗಿ ಕರ್ಕೊಂಡು ಮಧ್ಯರಾತ್ರಿ ಎಲ್ಲ ಹೋಗ್ತಾರೆ, 12 ಗಂಟೆ 2 ಗಂಟೆಗೆ. ಸಂಬಂಧ ಇದೆ ಸರ್, ಅಕ್ರಮ ಸಂಬಂಧ ಇದೆ, ಇಡೀ ಊರಿಗೂ ಗೊತ್ತು. ನಾವು ಸುಮಾರು ಸತಿ ಊರಿನವ್ರೆಲ್ಲ ಕರೆಸಿ ಪಂಚಾಯತ್ಗೆ ಎಲ್ಲ ಮಾಡಿದ್ದೀವಿ ಬರಬೇಡಿ ಅಂತ ಹೇಳ್ಕೊಂಡು. ಯಾಕಂತ ಹೇಳಿದರೆ ಅವಳಿಗೂ ಗಂಡ ಇಲ್ಲ, ಸಮಾಜ ನಮ್ಮನ್ನು ಕೆಟ್ಟ ರೀತಿ ನೋಡುತ್ತೆ. ಪೂರ್ಣೇಶ್ ಅವರಿಗೆ ಪೂರ್ಣೇಶ್ ಅವರಿಗೆ 2 ಮದುವೆ ಆಗಿದೆ, ಒಂದಲ್ಲ 2 ಮದುವೆ ಆಗಿದೆ. ಅವ್ರು ಹೋದಲ್ಲೆಲ್ಲ ಇದೇ ಉದ್ಯೋಗ ಅಂತ ಅವ್ರದ್ದು. ಏನಾಯ್ತು ಸ್ಟೇಷನ್ ಅಲ್ಲಿ? ಸ್ಟೇಷನಲ್ಲಿ ನಾವು ಕಂಪ್ಲೇಂಟ್ ಕೊಡೋಕ್ಕಂತ ಮಧ್ಯರಾತ್ರಿ ಒಂದು 9 ಗಂಟೆ ಆಗಿತ್ತು ಸರ್ ಹೋಗುವಾಗ. ಆವಾಗ ಅಲ್ಲಿ ASI ಅವರು ಸತೀಶ್ ಅಂತ ಇದ್ದರು, ಅವ್ರ ಹತ್ರ ಹೇಳ್ದು, ನೋಡಿ ಸರ್ ನಮ್ಮ ತಂದೆಗೆ ಹಲ್ಲೆ ಆಗಿದ್ದು, ಈ ಥರ ರಕ್ತ ಬರ್ತಿದೆ, ಅಟ್ಲೀಸ್ಟ್ ಕಂಪ್ಲೇಂಟಾದ್ರು ತಗೊಳ್ಳಿ ಅಂತ ನಾವು ಹೇಳಿದಾಗ ಅವರು, ಏನಮ್ಮ ನಿನ್ನ ಕತೆ ಕೇಳೋಕ್ಕೆ ನಾನು ಕೂತಿಲ್ಲ, ನಾ 2 ದಿನ ಬಿಟ್ಟು SI ಬರ್ತಾರೆ, ಅವ್ರ ಹತ್ರ ನಿನ್ನ ಕತೆ ಎಲ್ಲ ಹೇಳಿ ಕಂಪ್ಲೇಂಟ್ ಎಲ್ಲ ಕೊಡಿಸ್ಕೊ, ನಿನ್ನ ಕತೆ ಕೇಳೋಕ್ಕೆ ಕೂತಿಲ್ಲ, ಇವಾಗ ಹೋಗಮ್ಮ ಅಂತ ಹೇಳ್ಕೊಂಡು ನಮಗೆ ಸರಿ ಬೈದರು. ಅಲ್ಲಿ ಕಂಪ್ಲೇಂಟೇ ತಗೊಂತಿಲ್ಲ ಸರ್. ನಾವು ಎಷ್ಟು ರಿಕ್ವೆಸ್ಟ್ ಮಾಡಿದರೂ ನಮ್ಮ ಮಾತಿಗೆ ಅಲ್ಲಿ ಬೆಲೆನೇ ಇರಲಿಲ್ಲ. ನಮ್ಮ ಅಪ್ಪಾಜಿ ಕೈಯಲ್ಲಿ ಆ ಥರ ರಕ್ತ ಇಳಿತಿದೆ, ಅದು ನೋಡಿದ್ದಾರೆ ಅವರು, ಹಂಗೆ ಮಾಡಿ ಕಳಿಸಿದ್ರು. ಆಮೇಲೆ ಕೊನೆಗೆ ಏನಂದ್ರು ಸ್ಟೇಷನ್ ಅಲ್ಲಿ? ಏನು ಕೊನೆಗೆ ನಮಗೆ ಶನಿವಾರ ದಿನ ನಮಗೆ 5 ಗಂಟೆಗೆ SI ಸರ್ ಬಂದರು, ನಿರಂಜನ್ ಸರು. ಅವ್ರು ಬಂದು ಹೇಳಿದರು ಅಂತ ನಮಗೆಲ್ಲ ಹೇಳಿದರು, ಏನೇನು ಮಾಡಬೇಕು ಏನಂತೆಲ್ಲ ಹೇಳಿದರು. ಅವ್ರು ನಮಗೆ ತುಂಬ ರೆಸ್ಪಾನ್ಸ್ ಮಾಡಿದರು ಸರ್, ಏನು ಮಾಡಬೇಕೆಲ್ಲ ಹೇಳಿದರು. ಮತ್ತು ನಮಗೆ ಯಾವುದೇ ರೆಸ್ಪೆಕ್ಟ್ ಸಿಕ್ಕಿಲ್ಲ.